ಮಕ್ಳ ನೋಡಿದ್ರಲ್ವಾ, ವಿಷಯ ವಿಜ್ಞಾನ, ಜೀವಿಗಳು ಮತ್ತು ಅವುಗಳ ಲಕ್ಷಣಗಳು. ಸರ್ ಕಂಟಿನ್ಯೂ. ಮಕ್ಕಳ, ಇಲ್ಲಿಗೆ ಎಲ್ಲಾ ಪಾಠಗಳ ಮನನ ಆಯ್ತು. ಮನನ? ವಾಟ್ ಯು ಮೀನ್ ಬೈ ಮನನ? ದಟ್ ಮೀನ್ಸ್ ರಿವಿಷನ್. ಓ, ಮನನ ರಿವಿಷನ್. ಮಕ್ಕಳ, ನಾಳೆಯಿಂದನೇ ಪರೀಕ್ಷೆ ಶುರು ಆಗ್ತಿದೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲರೂ ಮನೆಗೆ ಹೋಗಿ ಎಲ್ಲನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹೌದು ಟೀಚರ್. ಧೈರ್ಯವಾಗಿ ಎಲ್ಲನೂ ನೆನ್ಪಿಡ್ಕೊಂಡು ಸಮಾಧಾನವಾಗಿ ಪರೀಕ್ಷೆನ ಬರೀಬೇಕು. ಸರಿ ಟೀಚರ್. ನೋಡಿ ಮಕ್ಕಳ, ನಾವು ಕನ್ನಡ ಮಾಧ್ಯಮದಲ್ಲಿ ಓದೋ ನಮ್ಮ ಕೈಯಲ್ಲಿ ಏನು ಸಾಧಿಸೋದಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರ ಆಲೋಚನೆ ತಪ್ಪು ಅಂತ ನಾವು ಸಾಧಿಸಿ ತೋರಿಸ್ಬೇಕು. ಕನ್ನಡ ನಮ್ಮ ಮಾತೃಭಾಷೆ. ಅದರಲ್ಲಿ ಕಲಿಯೋ, ಓದೋ, ಕೆಲಸ ಮಾಡೋ ಎಲ್ಲ ಅಧಿಕಾರ, ಹಕ್ಕು ನಮಗಿದೆ ಅನ್ನೋದನ್ನ ನಾವು ಸಾಧಿಸಿ ತೋರಿಸ್ಬೇಕು. ಸರಿ ಟೀಚರ್, ನಾವೆಲ್ಲ ತುಂಬಾ ಚೆನ್ನಾಗಿ ಪರೀಕ್ಷೆ ಬರಿತೀವಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಮಕ್ಕಳೇ. ಧನ್ಯವಾದಗಳು ಟೀಚರ್. ಸರ್, ಏನಾಯ್ತು? ಕಾವೇರಿ ಅವರೇ, ನಾನು ಈಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ರೀ. ಏನಾಯ್ತು ಅಂತ ಹೇಳಿ ಸರ್. ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಯ್ತು ಕಾವೇರಿ ಅವರೇ. ರಿಸಲ್ಟು ಏನ್ ಹೇಳ್ತಿದ್ದೀರಾ ಸರ್? ಉತ್ತಮ ಅಂಕ ಬಂದಿಲ್ವಾ? ಮಕ್ಕಳು ತೇರ್ಗಡೆ ಆಗಿಲ್ವಾ? ಅದೇನಂತ ಬೇಗ ಹೇಳಿ ಸರ್. ಕಾವೇರಿ ಅವರೇ, ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿಲ್ಲ ರೀ. ನಿಮ್ಮ ಎಫರ್ಟು, ಸ್ಟೂಡೆಂಟ್ ಎಫರ್ಟು ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ನನಗೆ. ಏನ್ ಹೇಳ್ತಿದ್ದೀರಾ ಸರ್? ಅಯ್ಯೋ, ಕೂಲ್ ಕಾವೇರಿ ಅವರೇ, ಹಾಗಂತ ಹೇಳಕ್ಕಾಗತ್ತಾ? ನೆಲ್ಲಿಕಟ್ಟೆ ಸ್ಕೂಲ್ಗೆ 100% ರಿಸಲ್ಟ್ ಬಂದಿದೆ. ಸರ್, ನಿಜ ಹೇಳ್ತಿದ್ದೀರಾ? ಎಷ್ಟು ಭಯ ಪಡಿಸಿದ್ರಿ ಸರ್ ನಂಗೆ. ಅಷ್ಟೇ ಅಲ್ಲ ಕಾವೇರಿ ಅವರೇ, ರಾಜ್ಯಕ್ಕೆ ಫಸ್ಟ್ ಬಂದಿರೋದು ನೆಲ್ಲಿಕಟ್ಟೆ ಸ್ಟೂಡೆಂಟ್ಸೇ. ರಾಜ್ಯದಲ್ಲೇ ನಿಮ್ಮ ಸ್ಕೂಲ್ ನಂಬರ್ 1 ಆಗಿದೆ. ಇಲ್ಲಿ ನೋಡಿ, ರಾಜ್ಯದಲ್ಲೆಲ್ಲ ನಿಮ್ಮ ಸ್ಕೂಲ್ದೇ ನ್ಯೂಸ್ ರೀ. ನೋಡಿ. ಮಾತೇ ಹೊಡ್ತಾ ಇಲ್ಲ. ಇದೆಲ್ಲ ಕನ್ಸೋ ನನ್ಸೋ ನನಗೊಂದು ಗೊತ್ತಾಗ್ತಿಲ್ಲ ಸರ್. ನಮ್ಮ ಶಾಲೆ ಪ್ರಥಮ ಸ್ಥಾನದಲ್ಲಿ. ಹೌದು ಕಾವೇರಿ, ನೀವು ಅಂದ್ಕೊಂಡಿದ್ದೀನ ನೀವು ಅಚೀವ್ ಮಾಡಿದ್ದೀರಾ. ಓದೋ ಮಕ್ಳಿಗೆ ಎಲ್ಲಿದ್ರೂ ಓದ್ತಾರೆ. ಅವ್ರಿಗೆ ಆ ಭಾಷೆ, ಈ ಸ್ಕೂಲು, ಅದು ಯಾವುದು ಮುಖ್ಯ ಅಲ್ಲ. ಆಸಕ್ತಿ, ಶ್ರದ್ಧೆ, ಇದು ಮಾತ್ರ ಮುಖ್ಯ ಆಗಿರುತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ನೀವು ತೋರಿಸಿದ್ದೀರಾ. ಇದ್ರಲ್ಲಿ ನಂದೇನಿದೆ ಸರ್? ಮಕ್ಕಳು ಸಾಧಿಸಿದ್ದಾರೆ, ಅವ್ರ ಓದಿಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಅದು ನಿಜಾನೇ. ಆದರೂ ನಿಮ್ಮಂಥ ಟೀಚರ್ ಸಿಕ್ಕಿದ್ರೆ ಅವರೆಷ್ಟೇ ದಡ್ಡ್ರಿ ಇರಲಿ, ಓದಿ ಪಾಸ್ ಆಗ್ತಾರೆ. ಮಕ್ಕಳನ್ನ ಎನ್ಕರೇಜ್ ಮಾಡೋಕೆ ಪ್ರತಿ ಸ್ಕೂಲ್ಗೂ ನಿಮ್ಮಂಥ ಟೀಚರ್ ಅವಶ್ಯಕತೆ ಇದೆ. ಸರ್, ಈ ಯಶಸ್ಸಲ್ಲಿ ನನ್ನ ಪಾಲು ಎಷ್ಟಿದೆಯೋ ನಿಮ್ಮ ಪಾಲು ಅಷ್ಟೇ ಇದೆ. ನೀವಿಲ್ಲ ಅಂದಿದ್ರೆ
ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ಸರ್. ಧನ್ಯವಾದ, ಧನ್ಯವಾದ ಸರ್. ಮಧುರ ಸಾಂಗತ್ಯವು ಮನದ ಹೆಚ್ಚೆ ಗುರುತಾಗಿದೆ ಅರಳು ಪ್ರತಿಯಾರಂಭಕ್ಕೂ ಹೊಸವಾ ಕಥೆ ನೂರಾಗಿದೆ. ಅಗಸ್ತ್ಯ ಅವರೇ, ನಿಮ್ಮಿಂದ ನಮ್ಮ ಶಾಲೆಗೆ, ಮಕ್ಕಳಿಗೆ, ನಮಗೆ ತುಂಬ ಉಪಕಾರ ಆಗಿದೆ. ನೀವು ಕಾವೇರಿ ಕೊಟ್ಟಿರೋ ನೈತಿಕ ಬೆಂಬಲ ತುಂಬ ದೊಡ್ಡದು. ಜೀವನ ಸಂಗಾತಿಗಳು ಅಂದಮೇಲೆ ಮುಖ್ಯವಾಗಿ ಒಬ್ರಿಗೊಬ್ರು ಗೌರವ, ಬೆಂಬಲ ಕೊಟ್ಕೊಂಡಿರಬೇಕು. ಅದರಿಂದಾನೇ ಪ್ರೀತಿ ಜಾಸ್ತಿ ಆಗೋದು. ಅದೆಲ್ಲ ನಿಮ್ಮ ಮಧ್ಯ ಇರೋದ್ರಿಂದಾನೇ ನೋಡಿ ನಿಮ್ಮ ಬಂಧ ಹೀಗೆ ಗಟ್ಟಿಯಾಗಿದೆ. ನೀವು ಅಷ್ಟು ದೊಡ್ಡ ಶ್ರೀಮಂತರ ಮನೆಯ ಮಗನಾಗಿ ನಮ್ಮ ಹಳ್ಳಿ ಹುಡುಗಿ ಕಾವೇರಿನ ಮದುವೆಯಾಗಿ ಅವಳ ಆಸೆಗೆ ಒತ್ತು ಕೊಟ್ಟು ನಮ್ಮ ಹಳ್ಳಿನಲ್ಲಿ ಶಾಲೆ ಕಟ್ಟಿಸ್ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ನೀವು ನಿಜವಾದ ನಾಯಕ. ಕಾವೇರಿ, ಇಂಥ ಗಂಡನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೀಯ. ನಿಮ್ಮ ಅಪ್ಪನ ಆಶೀರ್ವಾದ ಯಾವತ್ತೂ ನಿಮ್ಮಿಬ್ಬರ ಮೇಲೆ ಇರುತ್ತೆ. ನೀವಿಬ್ರು ಸೇರಿ ನಮ್ಮ ಪುರುಷೋತ್ತಮನ ಕನಸನ್ನ ನನಸು ಮಾಡಿದ್ದೀರಾ. ನಿಮ್ಮಿಬ್ಬರನ್ನು ಆ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ನೀವು ನಮ್ಮ ಊರಿನ ಅಳಿಯಂದ್ರು ಅಂತ ಹೇಳ್ಕೊಡೋಕೆ ನಮ್ಗೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತಪ್ಪ. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಾ? ಇದು ಯಾವುದ್ರಲ್ಲೂ ನನ್ನ ಶ್ರಮ ಇಲ್ಲ. ಫುಲ್ ಕ್ರೆಡಿಟು ಕಾವೇರಿ ಅವ್ರಿಗೆ ಸೇರುತ್ತೆ. ಸಂಗಾತಿ ಆಸೆ, ಅವ್ರ ಕನಸಿಗೆ ಬೆಂಬಲವಾಗಿ ನಿಲ್ಲೋದು ಗಂಡನಾಗಿ ನನ್ನ ಕರ್ತವ್ಯ ಅಲ್ವಾ? ನಾನು ಮಾಡಿದ್ದು ಕೂಡ ಅಷ್ಟೇ. ಆದರೆ ಮಕ್ಕಳ ರಿಸಲ್ಟ್ ಪಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದು ನಮ್ಮ ಕಾವೇರಿ. ಇದರಲ್ಲಿ ಅವ್ರ ಎಫರ್ಟ್ ದೊಡ್ಡದು. ನಿಮ್ಮೆಲ್ಲರ ಹೊಗಳಕ್ಕೆ ಅವ್ರಿಗೆ ಸೇರಬೇಕು. ನೋಡಿ ಅವಾಗಿಂದಲೂ ನೀವಿಬ್ರು ಗಂಡ ಹೆಂಡ್ತಿರು ನಾನಲ್ಲ ಅವಳು, ಅವಳಲ್ಲ ನಾನು ಅಂತ ಹೇಳ್ತಾ ಇದ್ದೀರಾ. ಇದರಿಂದನೇ ಗೊತ್ತಾಗುತ್ತೆ ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಗೌರವಿಸ್ತೀರಾ ಅಂತ ಗೊತ್ತಾಗ್ತಾ ಇದೆ. ನೋಡಮ್ಮ ಕಾವೇರಿ, ನಿನ್ನ ಗಂಡ ನಿನ್ನ ಮಾತನ್ನು ಬಿಟ್ಕೊಡ್ತಾನೇ ಇಲ್ಲ. ಜೀವನ ಸಂಗಾತಿಗಳು ಅಂದಮೇಲೆ ಮುಖ್ಯವಾಗಿ ಒಬ್ರಿಗೊಬ್ರು ಗೌರವ, ಬೆಂಬಲ ಕೊಟ್ಕೊಂಡಿರ್ಬೇಕು. ಅದರಿಂದಾನೇ ಪ್ರೀತಿ ಜಾಸ್ತಿ ಆಗೋದು. ಅದೆಲ್ಲ ನಿಮ್ಮ ಮಧ್ಯ ಇರೋದ್ರಿಂದಾನೇ ನೋಡಿ ನಿಮ್ಮ ಬಂಧ ಹೀಗೆ ಗಟ್ಟಿಯಾಗಿದೆ. ಸರಿಯಾಗಿ ಹೇಳಿದ್ರೆ ಬೇಷ್ಟ್ರೆ, ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು. ಅಂತೂ ಶಾಲೆ ಶುರು ಆಯ್ತಲ್ಲ, ಮಕ್ಕಳೆಲ್ಲ ಖುಷಿಯಾಗಿದ್ದಾರಲ್ಲ, ಅಷ್ಟು ಸಾಕು. ಹೌದು ಶಾಂತಮ್ಮ, ಈ ಶಾಲೆಯಲ್ಲಿ ಹೆಚ್ಚು ಹೆಚ್ಚು ಮಕ್ಕಳು ಓದಿ ತಮ್ಮ ಭವಿಷ್ಯನ ಕಟ್ಕೊಳ್ಳಿ. ಹಾಗೇನೆ ಕನ್ನಡ ಭಾಷೆನ ಉಳಿಸಿ ಬೆಳೆಸಲಿ. ಆಗ ನಿಜವಾಗ್ಲೂ ಈ ಕನ್ನಡ ಶಾಲೆಗೆ ಒಂದು ಸಾರ್ಥಕ. ಖಂಡಿತ ಆಗುತ್ತೆ ಮೇಸ್ಟ್ರೆ. ಸರಿ ಮೇಸ್ಟ್ರೆ, ನಾವಿನ್ನು ಹೊರಡ್ತೀವಿ. ಆಗಾಗ ಶಾಲೆ ಕಡೆ ಬರ್ತಾ ಇರೋ ಕಾವೇರಿ, ಮಕ್ಕಳು ನಿನ್ನ ಪಾಠನ ತುಂಬ ನೆನಪಿಸ್ಕೊಳ್ತಾರೆ. ಖಂಡಿತ ಮೇಸ್ಟ್ರೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತಾರಲ್ಲ ಹಾಗೆ ನನ್ನ ಮನಸ್ಸು ಯಾವಾಗಲೂ ಇನ್ನೇ ಶಾಲೆಯಲ್ಲೇ ಇರುತ್ತೆ. ನಾವೇನು ಹೊರಡ್ತೀವಿ ಮೇಸ್ಟ್ರೆ ಅಲ್ವಾ ಕಾವೇರಿ? ಹೊರಡೋಣ. ಬರ್ತೀನಿ. ಕಾವೇರಿ ಅವರೇ ಬನ್ನಿ ಹೊರಡೋಣ. ಇದೇನು ಇಲ್ಲಿಂದ ಹೀಗೆ ಹೋಗ್ತಿದ್ರಾ? ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗುತ್ತಾನೆ? ಅಯ್ಯೋ ಅಜ್ಜಿ, ನಾವು ಹಾಗೆ ಒಂದು ರೌಂಡ್ ಹಾಕೊಂಡು ಊಟದ ಟೈಮ್ಗೆ ಕರೆಕ್ಟಾಗಿ ಮನೇಲೇ ಇರ್ತೀವಿ. ಇವತ್ತು ಅವ್ರ ಬರ್ತ್ಡೇ ಬೇರೆ, ಅವರು ತವ್ರ ಮನೆ ಊಟನ ಮಿಸ್ ಮಾಡ್ಕೋತಾರ? ನೀವೇನು ಯೋಚನೆ ಮಾಡಬೇಡಿ, ಕರ್ಕೊಂಡು ಬರ್ತೀನಿ. ಆಯ್ತಪ್ಪ, ಸರಿ, ಹುಷಾರಾಗಿ ಹೋಗಿ ಬೇಗ ಬಂದ್ಬಿಡಿ.
ಸರಿ ಬನ್ನಿ ಕಾವೇರಿ.